ವರ್ಷಾಚರಣೆ ಸಿದ್ಧತೆ ಸಂಬಂಧ ಸಿಎಂ ಸಭೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಮಾಡಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಚಿವರು ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಭೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅವಘಡಗಳಾಗದಂತೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಅವಘಡ ಆಗದಂತೆ ನೋಡಿಕೊಳ್ಳಬೇಕು, ಇದು ಅಧಿಕಾರಿಗಳ ಜವಾಬ್ದಾರಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರು ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಭೆ ಮಾಡಿದ್ದು ಹಲವು ವಿಚಾರಗಳ ಸಂಬಂಧ ಚರ್ಚೆ ಮಾಡಿದ್ದಾರೆ. ಅವಘಡಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ. ನ್ಯೂ ಇಯರ್ಗೆ ಬೆಂಗಳೂರು ಪೊಲೀಸರಿಂದ ಮಾರ್ಗಸೂಚಿ. ಭದ್ರತೆ ಮುಂಜಾಗ್ರತೆ ಬಗ್ಗೆ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ನ್ಯೂ ಇಯರ್ಗೆ ಬೆಂಗಳೂರು ಪೊಲೀಸರಿಂದ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. We are writing for cancellation of driving license if they are found. ಸೊ ಅವರು ಎಚ್ಚರಿಕೆ ಇರಲಿ, ಎಲ್ಲರೂ ಇಲ್ಲಿವರೆಗೆ ಯಾರು ಮಾಡಿಲ್ಲ. ಮತ್ತು ದಯವಿಟ್ಟು ಕುಡಿದ ನಿಶೆಯಲ್ಲಿ 2-3 ದಿವಸದಲ್ಲಿ ಡ್ರೈವಿಂಗ್ ಮಾಡೋದು ಬೇಡ. ಅವ್ರದ್ದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಓವರ್ ಸ್ಪೀಡಿಂಗ್, ಅನ್ಅಥರೈಸ್ಡ್ ಪಾರ್ಕಿಂಗ್, ಆಮೇಲೆ ರಿಮೂವಲ್ ಆಫ್ ಅನ್ಅಥರೈಸ್ಡ್ ಆನ್ ಸೌಂಡ್ ಸಿಸ್ಟಮ್. ಅಲ್ಲಿ ಕೆಲವರು ಸೌಂಡ್ ಸಿಸ್ಟಮಲ್ಲಿ ರೋಡ್ ಮೇಲೆ ಇಟ್ಟು ಡ್ಯಾನ್ಸ್ ಗೀನ್ಸ್ ಮಾಡೋದು, ಅದು ನಾವು ಬಿಡಲ್ಲ. ಆನ್ ದ ವೆಹಿಕಲ್ ಆಲ್ಸೋ, ವೆಹಿಕಲಲ್ಲಿ ಕೂಡ ಜೋರಾಗಿ ನಿಮ್ಮ ಯಾರಿಗೆ ಗಮನಕ್ಕೆ ಬಂದರೆ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಸಾಕಷ್ಟು ನಮ್ಮದು ಪೊಲೀಸ್ ಪೆಟ್ರೋಲಿಂಗಲ್ಲಿ ಇರ್ತಾರೆ ಆ ದಿವಸ. ನೆಕ್ಸ್ಟ್, ಇದು ಆಲ್ರೆಡಿ ಕೇಸಸ್ ಬಗ್ಗೆ ಇದೆ, ನಾನು ಜಸ್ಟ್ ನಿಮಗೆ ಮಾತಾಡಿದ್ದೀನಿ. ಇದು ಅಪ್ಡೇಟ್ ಮಾಡಬೇಕು 3000. ನೆಕ್ಸ್ಟ್, ವುಮನ್ ಸೇಫ್ಟಿ ಇದೆ. ಇದು ಕಳೆದ ವರ್ಷದ ಕೆಲವು ಅಲ್ಲ, ಇದು ಈ ಪ್ರೆಸೆಂಟ್ ಇದೆ. ನೆಕ್ಸ್ಟ್, ಆಮೇಲೆ ನಾನ್ ಎಂಟ್ರಿ ರೋಲ್ ಔಟ್ ಫಾರ್ ಓವರ್ ಕವರ್ಡ್ ಝೋನ್ಸ್, ಕಂಟ್ರೋಲ್ ಎಂಟ್ರಿ ಪಾಯಿಂಟ್ಸ್, ಇದೆಲ್ಲ ಆಗಿದೆ. ನೆಕ್ಸ್ಟ್, ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ. ನಾವು ಇಲ್ಲಿವರೆಗೆ ನಿಮ್ಮ ರಿಕ್ವೆಸ್ಟ್ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿ ಇದು ಕವರ್ ಮಾಡಿದರೆ. ಯಾಕೆಂದರೆ ನಮ್ಮದು ಉದ್ದೇಶ ಅಂದರೆ ಎಲ್ಲರೂ ನೀಟಾಗಿ ಎಂಜಾಯ್ ಮಾಡಲಿ ಸೆಲೆಬ್ರೇಷನ್ಸ್. ಬಟ್ ಮೊದಲಿಂದನೂ ಕೂಡ ಹೇಳ್ತಾ ಇದ್ರು, ಮತ್ತು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಯಾರು ಸೆಲೆಬ್ರೇಟ್ ಮಾಡ್ತಾರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ. ಯಾರು ತೊಂದರೆ ಮಾಡೋರು ಇದ್ದಾರೆ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತು ಯಾರು ಅಫೆಂಡರ್ಸ್ ಇದ್ದಾರೆ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಇದ್ದರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, CCTV ಇದೆ, ನಮ್ಮದು ಪೊಲೀಸ್ ಅವರು ಇರ್ತಾರೆ. ಎಲ್ಲಿ ಗೊತ್ತಾದರೆ ನಾವು ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ಮತ್ತು ಸಂಬಂಧಪಟ್ಟ ಅಂಗಡಿಯಲ್ಲಿ ತೊಂದರೆ ಆಗಿದೆಯಾ, ಅಥವಾ ಕ್ಯಾಬಲ್ಲಿ ಆಗಿದೆಯಾ, ಬಸ್ಸಲ್ಲಿ ಆಗಿದೆ, ಎಲ್ಲಿ ಆಗಿದೆಯಾ, ಅವ್ರಿಗೆ ಸಂಬಂಧಪಟ್ಟವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ನಾವು. ಓಕೆ, ನೆಕ್ಸ್ಟ್, ಇದು ಅದೇ ಜಸ್ಟ್ ನಾನು ಮಾತಾಡಿದ್ದೀನಿ. ಇವೆಲ್ಲ ನಿಮಗೆ ಡೀಟೇಲ್ಸ್ ಇದೆ. ಅದರಲ್ಲಿ ಎಲ್ಲಿ ನಮ್ಮದು ಬಸ್ಸಸ್ ಅಂದರೆ BMTC ಅವರು ಇದರಲ್ಲಿ ಬಸ್ ಸರ್ವಿಸ್ಗೋಸ್ಕರ ನಾವು ಇಟ್ಕೊಂಡಿದ್ದು. ಪ್ಲಸ್ ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಕೂಡ ಅವ್ರು ಚಾರ್ಜ್ ಮಾಡ್ತಾರೆ.